ನಮಸ್ಕಾರ ಸ್ನೇಹಿತರೆ, ಕಳೆದ 2-3 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಎಂದು ಕಾದು ಕುಳಿತವರಿಗೆ ಫೆಬ್ರವರಿ ತಿಂಗಳಲ್ಲಿ ಬಾಕಿ ಕಂತು ಜಮೆ ಮಾಡಲಾಗುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಮಧ್ಯೆ 52,000 ಫಲಾನುಭವಿಗಳಿಗೆ 2,000 ರೂಪಾಯಿ ಜಮೆ ಆಗುತ್ತಿಲ್ಲ ಯಾಕೆ ಎಂಬ ಮಾಹಿತಿಯೂ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಟೀಕೆಗಳಿಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಇನ್ನು ನೀವು ಕೂಡ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಈ ಒಬ್ಬ ವ್ಯಕ್ತಿಯಿಂದ ಬಂಗಾರದ ಮಾರುಕಟ್ಟೆ ಕುಸಿತವಾಗಿದೆ ಅಂತೆ. 1987ರ ಬಳಿಕ 2026ರಲ್ಲೇ ಗರಿಷ್ಠ ಇಳಿಕೆಯಾಗಿದೆ. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಚಲನ ಮೂಡಿಸಿದ ಡಿ.ಕೆ. ಶಿವಕುಮಾರ್ ಅವರ ಟ್ವೀಟು. ಏನು ಟ್ವೀಟ್ ಮಾಡಿದ್ದಾರೆ ನೋಡೋಣ. ಅಧಿಕಾರ ಹಂಚಿಕೆ ಕುರಿತಂತೆ ಪರೋಕ್ಷವಾಗಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. 1ರಿಂದ 12ನೇ ತರಗತಿಯವರೆಗೂ ವಿದ್ಯಾರ್ಥಿಗಳಿಗೆ ಉಚಿತವಾದ ಪಠ್ಯ ಪುಸ್ತಕ ಮತ್ತು ನೋಟ್ಬುಕ್ ಕೊಡ್ತಾರಂತೆ. 290 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಹೌದು ಸ್ನೇಹಿತರೆ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಫಲಾನುಭವಿಗಳಿಗೆ 24ನೇ ಕಂತಿನವರೆಗೆ ಹಣ ಜಮಾವಾಗಿದೆ. ಅಂದರೆ ಸೆಪ್ಟೆಂಬರ್ ತಿಂಗಳವರೆಗಿನ ಕಂತು ಕ್ಲಿಯರ್ ಮಾಡಲಾಗಿದೆ. ಗದಗ್, ಹುಬ್ಬಳ್ಳಿ, ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಸಿಂಧನೂರು ಹೀಗೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಫಲಾನುಭವಿಗಳಿಗೆ ಹಣ ಜಮಾ ಆಗಿದ್ದು, ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆ ಫಲಾನುಭವಿಗಳಿಗೂ ಕೂಡ ಜಮಾವಾಗಿದೆ. ಈಗ ಇದೇ ಮಧ್ಯೆ ಸ್ನೇಹಿತರೆ 25 ಮತ್ತು 26ನೇ ಕಂತು ಕೂಡ ಬಿಡುಗಡೆ ಮಾಡುತ್ತೇವೆ ಎಂದು ಕೊಪ್ಪಳ ಜಿಲ್ಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಜನವರಿ ತಿಂಗಳಲ್ಲಿ 24ನೇ ಕಂತು ಹಾಕಿದ್ದು ಇದೀಗ ಫೆಬ್ರವರಿಯಲ್ಲಿ 2 ಕಂತು ಬಿಡುಗಡೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಒಟ್ಟು ಫಲಾನುಭವಿಗಳಿಗೆ 26 ಕಂತು ಹಾಕುವ ಮೂಲಕ 52,000 ರೂಪಾಯಿ ಹಣ ನೀಡಿದಂತಾಗುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇನ್ನು ಇದೇ ಮಧ್ಯೆ ಮಾಧ್ಯಮದವರು ಕೆಲವರಿಗೆ ಹಣ ಜಮೆ ಆಗುತ್ತಿಲ್ಲ ಎಂದು ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರ್ಯಾರಿಗೆ ಹಣ ಜಮೆ ಆಗುತ್ತಿಲ್ಲವೋ ಇನ್ನು ಮುಂದೆ ಅವರು ಅಧಿಕಾರಿಗಳ ಬಳಿ ಕಚೇರಿಗೆ ಹೋಗೋದು, ಬ್ಯಾಂಕ್ಗೆ ಹೋಗೋದು, ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಬದಲಾಗಿ ಸಹಾಯವಾಣಿ ತೆರೆಯುತ್ತಿದ್ದೇವೆ. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 181 ಸಂಖ್ಯೆಗೆ ಕರೆ ಮಾಡಿದರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಖರವಾದ ಮಾಹಿತಿ ಕೊಡುತ್ತಾರೆ ಎಂದಿದ್ದಾರೆ. ಹೌದು, ಕೆಲವರಿಗೆ 2 ತಿಂಗಳಿನಿಂದ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ 3 ತಿಂಗಳಾದರೂ ಕೂಡ ಹಣ ಬಂದಿಲ್ಲ. ಇದಕ್ಕೆ ಹಲವು ಕಾರಣ ಇರುತ್ತವೆ. ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಲೋ ಅಥವಾ ಕೆಲವೊಮ್ಮೆ ಈ KYC ಅಪೂರ್ಣ ಮಾಡಿದ್ದರಿಂದ ಅಥವಾ ಇನ್ನೂ ಕೆಲವೊಮ್ಮೆ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಹಣ ಪಾವತಿ ಆಗಿರುವುದಿಲ್ಲ. ಈ ಬಗ್ಗೆ ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ನಿಖರವಾದ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇನ್ನಿದೇ ನಡುವೆ ಸ್ನೇಹಿತರೆ, ಬಿಜೆಪಿಯ ಶಾಸಕರಾಗಿರುವ ಮಹೇಶ ತೆಂಗಿನಕಾಯಿ ಅವರ ಟೀಕೆಗಳಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಹೌದು, ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿಗೆ ಮಾಡೋದಕ್ಕೆ ಬೇರೆ ಕೆಲಸವಿಲ್ಲ, ಅವರು ಒಂಥರ ಬಲೂನಿದ್ದ ಹಾಗೆ ಯಾವಾಗ ಹೊಡೆದು ಹೋಗುತ್ತಾರೋ ಗೊತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ಸುಮ್ಮನೆ ಇದ್ದೀನಿ ಎಂದು ಅತಿಯಾಗಿ ಮಾತನಾಡುತ್ತಿದ್ದಾರೆ. ರಾಜ್ಯಕ್ಕೆ ಅವರೊಬ್ಬರೇ ವಿದ್ಯಾವಂತರು ಎಂದು ತೋರಿಸಿಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ. ಲೆಕ್ಕಪತ್ರ ಹೇಳಲು ಅವರೇನು ಆರ್ಥಿಕ ತಜ್ಞರಲ್ಲ. ಅವರಿಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥವಾಗುತ್ತೋ ಅದೇ ಭಾಷೆಯಲ್ಲಿ ನಾನು ಉತ್ತರ ಕೊಡುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಇದುವರೆಗೆ 24 ಕಂತು ಯಶಸ್ವಿಯಾಗಿ ಬಿಡುಗಡೆ ಮಾಡಿದ್ದು ಶೀಘ್ರವೇ ಮತ್ತೆರಡು ಕಂತು ಜಮೆ ಮಾಡುತ್ತೆ. ಈ ಮೂಲಕ 52,000 ರೂಪಾಯಿವರೆಗೆ ಫಲಾನುಭವಿಗಳಿಗೆ ಹಣ ಹಾಕುತ್ತೇವೆ. ನಮ್ಮ ಸರ್ಕಾರದ ಭರವಸೆ ನಾವು ಪ್ರಾಮಾಣಿಕವಾಗಿ ಈಡೇರಿಸುತ್ತಿದ್ದೇವೆ. ಆದರೆ ನಾವು ಬಡವರಿಗೆ 2,000 ರೂಪಾಯಿ ಕೊಡುತ್ತಿರುವುದು ಬಿಜೆಪಿಯವರಿಗೆ ಹೊಟ್ಟೆ ಕಿಚ್ಚು. ಅದಕ್ಕಾಗಿಯೇ ಬಿಜೆಪಿ ಸರ್ಕಾರ ಈ ಒಂದು ಹಿಂದೆ ರಾಜ್ಯಕ್ಕೆ ದೊಡ್ಡ ಕಂಟಕವಾಗಿತ್ತು ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ಇನ್ನು ಇದರ ನಡುವೆ ಪತ್ರಕರ್ತರು ಇನ್ನೂ ಎಷ್ಟು ತಿಂಗಳ ಹಣ ಬಾಕಿ ಇದೆ ಎಂದಾಗ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲ ಕ್ಷಣ ಕಾಲ ಗಲಿಬಿಲಿಗೊಂಡ ಪ್ರಸಂಗವೂ ಕೂಡ ನಡೆದು ಹೋಗಿದೆ. ಹೌದು ಸ್ನೇಹಿತರೆ, ಮಾಧ್ಯಮದವರು ಹಲವರಿಗೆ ತೆರಿಗೆ ಕಟ್ಟುತ್ತಿದ್ದಾರೆ ಎಂಬ ಕಾರಣಕ್ಕೆ ಹಣ ಜಮೆ ಆಗುತ್ತಿಲ್ಲ ಎಂಬ ಪ್ರಶ್ನೆ ಮಾಡಿದ್ದು ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೌದು, ಇದು ನಿಜ, 52,000ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿತ್ತು. ಅವರೆಲ್ಲರೂ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಎಂದು ಸಾಫ್ಟ್ವೇರ್ನಲ್ಲಿ ತೋರಿಸಲಾಗುತ್ತಿತ್ತು. ಈ ಪೈಕಿ ಈಗ ನಾವು 20,000 ಫಲಾನುಭವಿಗಳ ಸಮಸ್ಯೆ ಸರಿಪಡಿಸಿದ್ದೇವೆ. ಉಳಿದವರ ಸಮಸ್ಯೆಯೂ ಕೂಡ ಶೀಘ್ರವೇ ಸರಿಪಡಿಸಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದ್ದಾರೆ. ಇದರಲ್ಲಿ ನಮ್ಮ ಇಲಾಖೆದಾಗಲಿ ಸರ್ಕಾರದಾಗಲಿ ಯಾವುದೇ ತಪ್ಪಿಲ್ಲ. ಯಾಕಂದರೆ 1,26,00,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದು ಈ ಫಲಾನುಭವಿಗಳು ಕೆಲವು ಬಾರಿ ವ್ಯವಹಾರ ನಡೆಸುವಾಗ GST ಮತ್ತು ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ. ಹಾಗಾಗಿ ಸಾಫ್ಟ್ವೇರ್ನಲ್ಲಿ
GST ಮತ್ತು ಆದಾಯ ತೆರಿಗೆ ಅಂತ ತೋರಿಸಿರುತ್ತೆ. ಹಾಗಾಗಿ ಅವರಿಗೆ ಹಣ ಜಮೆ ಆಗಿದ್ದಿಲ್ಲ. ಆದರೆ ಈ ಕುರಿತಂತೆ ಆದಾಯ ತೆರಿಗೆ ಮತ್ತು GST ಕೌನ್ಸಿಲ್ ಗಮನಕ್ಕೆ ತಂದಿದ್ದು ಶೀಘ್ರವೇ ಫಲಾನುಭವಿಗಳಿಗೆ ಹಣ ಜಮಾ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗಿಲ್ಲವೆಂದರೆ ಎಷ್ಟು ತಿಂಗಳಾಯಿತು ಎಂಬುದನ್ನು ನೀವು ಕಮೆಂಟ್ ಮಾಡಿ. ಬನ್ನಿ ಇದೀಗ ಎರಡನೇ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ದರೆ ಸಮಯ ವ್ಯರ್ಥ ಮಾಡದೆ ಇದೇ ಒಂದು ವಾರದಲ್ಲಿ ಚಿನ್ನ ಖರೀದಿ ಮಾಡಬಹುದು. ಯಾಕಂದ್ರೆ 1987ರ ಬಳಿಕ ಇದೇ ಒಂದು ದಿನದಂದು ಚಿನ್ನ ಗರಿಷ್ಠ ಮಟ್ಟದಲ್ಲಿ ಇಳಿಕೆಯಾಗಿದೆ. ಹೌದು ಸ್ನೇಹಿತರೆ, 1,80,000 ಮುಟ್ಟಿದ್ದಂಥ ಚಿನ್ನ 1,50,000 ಆಗಿದೆ. ಅದೇ ರೀತಿ 4,20,000ಕ್ಕೆ ಹೋಗಿದ್ದಂಥ ಪ್ರತಿ ಕೆಜಿ ಬೆಳ್ಳಿ ಇದೀಗ 2,80,000ಕ್ಕೆ ಮಾರಾಟವಾಗ್ತಾ ಇದೆ. ಅಂದ್ರೆ 1987ರ ಬಳಿಕ 2026ರಲ್ಲೇ ಗರಿಷ್ಠ ಮಟ್ಟದಲ್ಲಿ ಇಳಿಕೆಯಾಗಿದೆ. ಹಾಗೆ ನೋಡಿದ್ರೆ 1987ರಲ್ಲಿ ಕೇವಲ 5% ಮಾತ್ರ ಕುಸಿತವಾಗಿತ್ತು. ಆದರೆ 2026 ಫೆಬ್ರವರಿಯಲ್ಲಿ 7% ಕುಸಿತವಾಗಿದೆ. ಇನ್ನು ಈ ಒಂದು ಚಿನ್ನ ಮತ್ತು ಬೆಳ್ಳಿ ಕುಸಿತಕ್ಕೆ ಈ ಒಂದು ವ್ಯಕ್ತಿನೇ ಕಾರಣ ಎಂದು ಕೂಡ ಹೇಳಲಾಗ್ತಾ ಇದೆ. ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫೆಡ್ ಅಧ್ಯಕ್ಷರಾಗಿ ಕೆವಿನ್ ವಾರ್ಷ್ ಅವರನ್ನು ನೇಮಕ ಮಾಡಿದ್ದರಿಂದಲೇ ಮಾರುಕಟ್ಟೆ ಕುಸಿತವಾಗಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಕುಸಿಯಲಿಕ್ಕೆ ಇನ್ನೂ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿದ್ದು ಅಮೆರಿಕದ ಡಾಲರ್ ಬಲಗೊಳ್ತಾ ಇದೆ. ಹೌದು, ಈ ಒಂದು ಹಿಂದೆ ಅಮೆರಿಕದ ಡಾಲರ್ ಕುಸಿತದಿಂದಾಗಿ ಬಂಗಾರದ ಮೌಲ್ಯದಲ್ಲಿ ಹೆಚ್ಚಳ ಉಂಟಾಗಿ ಈ ಒಂದು ರೇಟುಗಳು ಗಗನಕ್ಕೇರಿದ್ದವು. ಆದರೆ ಇದೀಗ ಅಮೆರಿಕದ ಡಾಲರ್ ಬಲಗೊಳ್ಳುತ್ತಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಇರಾನ್ ಮತ್ತು ಉಕ್ರೇನ್ ಯುದ್ಧ ತಣ್ಣಗಾಗಿದೆ. ಇದರ ಒಂದು ಕಾರಣಕ್ಕೂ ಕೂಡ ಚಿನ್ನ ಮತ್ತು ಬೆಳ್ಳಿಗ ಕುಸಿತ ಕಾಣ್ತಾ ಇದೆ. ಇನ್ನು ಮೂರನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಗೋಲ್ಡ್ ಖರೀದಿ ಮಾಡಿದವರು ಈಗ ಸೆಲ್ ಮಾಡ್ತಿದ್ದಾರೆ. ಇಷ್ಟು ದಿನ ಕಡಿಮೆ ಬೆಲೆಗೆ ಖರೀದಿ ಮಾಡಿದವರು ಈಗ ಪ್ರಾಫಿಟ್ ಬುಕ್ಕಿಂಗ್ ಅಂದ್ರೆ ಲಾಭ ಗಳಿಕೆಗೆ ಸೆಲ್ ಮಾಡ್ತಿದ್ದಾರೆ. ಹಾಗಾಗಿ ಚಿನ್ನ ಮತ್ತಷ್ಟು ಇಳಿಕೆ ಆಗಿದೆ ಸ್ನೇಹಿತರೆ. ಇನ್ನು ಈ ಒಂದು ಚಿನ್ನದ ಕುಸಿತ ಇನ್ನೂ ಸ್ವಲ್ಪ ಮುಂದೆ ಹೊರೆಯಬಹುದು ಎಂದು ಕೂಡ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಚಿನ್ನ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡುವ ಬದಲು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಚಿನ್ನ ಖರೀದಿ ಮಾಡಿದ್ರೆ ಅದು ದೀರ್ಘಾವಧಿಯಲ್ಲಿ ಅವರೇಜ್ ನಲ್ಲಿ ನೋಡಿದಾಗ ಲಾಭ ಕೊಡುತ್ತೆ ಎಂದು ಹೇಳಲಾಗಿದೆ. ಹಾಗಾಗಿ ಸ್ನೇಹಿತರೆ, ಚಿನ್ನ ಖರೀದಿ ಮಾಡಲು ಈ ಒಂದು ವಾರ ಉತ್ತಮ ಸಮಯ. ಯಾಕಂದ್ರೆ ಈಗ ಮತ್ತೆ ಚಿನ್ನ ಮೆಲ್ಲನೆ ಮೇಲಕ್ಕೆ ಏರ್ತಾ ಇದೆ. ನಿನ್ನೆ 1,51,000 ಇತ್ತು, ಇಂದು 1,53,000 ಆಗಿದೆ. ಹೌದು, ಫೆಬ್ರವರಿ 3ರ ಮಾರುಕಟ್ಟೆ ಪ್ರಕಾರ 10 ಗ್ರಾಮ್ 24 ಕ್ಯಾರೆಟ್ 1,53,000 ರೂಪಾಯಿ ಆಗಿದೆ ಮತ್ತು ಬೆಳ್ಳಿ 2,80,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತ ಕಾಣಬೇಕು, ಏರಿಕೆ ಆಗಬೇಕು? ಅದನ್ನು ನೀವು ಕಮೆಂಟ್ ಮಾಡಿ. ಬನ್ನಿ ಮೂರನೇ ಮಾಹಿತಿಗೆ ಹೋಗೋಣ. ಕರ್ನಾಟಕದ ರಾಜಕೀಯದಲ್ಲಿ DK ಶಿವಕುಮಾರ್ ಅವರ ಮತ್ತೊಂದು ಟ್ವೀಟು ಭಾರಿ ಸುದ್ದಿ ಮಾಡಿದೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗಲೂ ಕೂಡ ಮುಖ್ಯಮಂತ್ರಿ ಚರ್ಚೆ ಬದಲಾವಣೆ ಸದ್ದಿಲ್ಲದೆ ನಡೀತಾ ಇದೆ. ಹೌದು, DK ಶಿವಕುಮಾರ್ ಅವರು CM ಆಗಿ ಅಧಿಕಾರ ಸ್ವೀಕರಿಸುತ್ತಾರೆ ಎಂಬ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದ್ದು, ಈಗ ಇದೇ ಮಧ್ಯೆ DK ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಟ್ವೀಟು ಮಾಡಿದ್ದಾರೆ. ಕಳೆದ 5-6 ತಿಂಗಳಿನಿಂದ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂಬ ಸುದ್ದಿ ಮುನ್ನೆಲೆಗೆ ಬಂದಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಂತಹ ಸಮಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಲು ಟ್ವೀಟ್ ಮಾಡಿ ಆಶ್ಚರ್ಯ ಆಗುವಂತೆ ಮಾಡ್ತಿದ್ದಾರೆ. ಹೌದು, ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಸ್ನೇಹಿತರೆ. 139 ಶಾಸಕರು ಕೂಡ ನನ್ನ ಬಲ ಎಂದು ಉಪಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ. CM ಸೇರಿ 139 ಶಾಸಕರು ನನ್ನ ಬಲ. CM ಸಿದ್ದರಾಮಯ್ಯನವರು 100% ನನ್ನ ಜೊತೆಗಿದ್ದಾರೆ. ಇದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ನಾವಿಬ್ಬರು ಪರಸ್ಪರ ಕೈ ಜೋಡಿಸಿ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇವೆ. ಮುಂದೆಯೂ ಕೆಲಸ ಮಾಡುತ್ತೇವೆ. ನಾವು ಜನಕ್ಕೆ ಮಾತು ಕೊಟ್ಟಿದ್ದು ಆ ಮಾತನ್ನು ಉಳಿಸಿಕೊಳ್ಳುವ ಕೆಲಸ ಮಾಡುತ್ತೇವೆ. ನಾವು ನುಡಿದಂತೆ ನಡೆಯುತ್ತಿದ್ದೇವೆ, ಮುಂದೆಯೂ ಕೂಡ ನಡೆಯುತ್ತೇವೆ ಎಂದು DK ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಇತ್ತೀಚೆಗೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದು ಕೂಡ ಟ್ವೀಟ್ ಮಾಡಿದ್ರು. ಈಗ ಅದೇ ರೀತಿ CM ಸೇರಿದಂತೆ 139 ಶಾಸಕರು ನನ್ನ ಬಲ ಎಂದು ಉಪಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆ ಅಥವಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಕಮೆಂಟ್ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ, ಏನು ಓದುತ್ತಿದ್ದಾರೆ ಕಮೆಂಟ್ ಮಾಡಿ. ಹೌದು, ರಾಜ್ಯ ಸರ್ಕಾರ ಮತ್ತೊಮ್ಮೆ ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದೆ. ಇತ್ತೀಚೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ವಿತರಣೆಗೆ 6 ಕೋಟಿ ಅನುದಾನ ಬಿಡುಗಡೆ ಮಾಡಿದ ಸರ್ಕಾರ ಇದೀಗ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಜೊತೆಗೆ ನೋಟ್ಬುಕ್ ಕೊಡಲು 290 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಪಠ್ಯ ಪುಸ್ತಕ ಜೊತೆಗೆ ನೋಟ್ಬುಕ್ ಕೂಡ ವಿತರಿಸಲು ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ವಿದ್ಯಾ ವಿಕಾಸ್ ಯೋಜನೆಯಡಿಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳಿಸಲಾಗ್ತಾ ಇದೆ ಸ್ನೇಹಿತರೆ. ಹೌದು, ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಈ ಒಂದು ಉಚಿತ ಪಠ್ಯ ಪುಸ್ತಕ ಕೊಡಲಾಗ್ತಾ ಇದೆ. ಅದಕ್ಕಾಗಿಯೇ ಸರ್ಕಾರ 290 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಈ ಒಂದು ನಿರ್ಧಾರದಿಂದ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಓದುತ್ತಿರುವ ಸುಮಾರು 61 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಲಾಗ್ತಾ ಇದೆ.
ನೀಡಲಾಗಿದೆ. ಇದೇ ಮೊದಲ ಬಾರಿಗೆ 1ರಿಂದ 12ನೇ ತರಗತಿಯವರೆಗೆ ಪಠ್ಯ ಪುಸ್ತಕ ಜೊತೆಗೆ ನೋಟ್ಬುಕ್ ಕೂಡ ಕೊಡಲಾಗುತ್ತಿರುವುದು ವಿಶೇಷವಾಗಿದೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ ಕಮೆಂಟ್ ಮಾಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ.